ನಮಸ್ಕಾರ ಸ್ನೇಹಿತರ. ಟ್ರಂಪನ್ನ ಒಂದೊಂದು ಬಾರಿ ವರ ಅಂತ ನಾವು ಅನ್ಕೊಂಡಿದ್ರೆ ಒಂದೊಂದು ಬಾರಿ ನಮ್ಮ ಭಾರತದ ದುಶ್ಮನ್ ಅಂತಾನು ಕೂಡ ಅನ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಆ ರೀತಿ ಇವರ ಹೇಳಿಕೆಗಳು, ಆ ರೀತಿ ಇವರ ನಿರ್ಧಾರಗಳು ಇರುತ್ತೆ. ಒಂದೊಂದು ಬಾರಿ ಟ್ರಂಪ್ನ ಬಾಯಿಗೆ ಮಣ್ಣು ಹಾಕಬೇಕಂತ ಅನಿಸುತ್ತೆ. ಒಂದು ಬಾರಿ ಟ್ರಂಪ್ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಭಾರತೀಯರಿಗೆ, ಭಾರತ ದೇಶಕ್ಕೆ ಒಂದು ಮುಂದಿನ ದಾರಿಯನ್ನು ತೋರಿಸ್ತಾ ಇದ್ದಾರಂತ ಅನಿಸುತ್ತೆ. ನಾನು ಯಾಕೆ ಈ ರೀತಿ ಪೀಠಿಕೆ ಹಾಕ್ತಾ ಇದ್ದೀನಿ ಅಂದರೆ, ಸಿರಿಯಾ ಮೇಲೆ 70 ಬಾರಿ ದಾಳಿಯನ್ನ ಮಾಡ್ತಾರ. ಒಂದಲ್ಲ ಎರಡಲ್ಲ ಸ್ನೇಹಿತರ, 70 ಸಾರಿ ದಾಳಿ ಅಂದ್ರೆ ಹಾಗೇನಾ, ಸುಮ್ಮನೆನಾ? ಹಾಗಾದ್ರೆ ಅಮೆರಿಕಾಗೆ ಮತ್ತು ಸಿರಿಯಾ ದೇಶಕ್ಕೆ ವಿರೋಧ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಇಲ್ಲ. ಸಿರಿಯಾ ಅಧ್ಯಕ್ಷನ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡೇನೆ 70 ಬಾರಿ ದಾಳಿಯನ್ನ ಮಾಡ್ತಾರೆ. ಯಾಕೆ ಅಂತ ನೀವು ಕೇಳಬಹುದು. ಅಲ್ಲಿರ್ತಕ್ಕಂತಹ ಕ್ರಿಶ್ಚಿಯನ್ನರನ್ನ ರಕ್ಷಿಸಲಿಕ್ಕೆ ಆ ಒಂದು ಸಿರಿಯಾ ದೇಶದ ಮೇಲೆ ದಾಳಿಯನ್ನ 70 ಸಾರಿ ಮಾಡ್ತಾರೆ. ಅದಾಗಿ ಕೆಲವೇ ದಿನಗಳು ಮುಗಿದಿಲ್ಲ, ಇನ್ನೂ ಒಂದು ದೇಶದ ಮೇಲೆ, ಹೌದು ಆಫ್ರಿಕಾದ ಒಂದು ಮುಸ್ಲಿಂ ಕಂಟ್ರಿಯ ಮೇಲೆ ಮತ್ತೊಮ್ಮೆ ಈಗ ದಾಳಿ ಆಗಿದೆ. ಇದು ಕ್ರಿಸ್ಮಸ್ಗೋಸ್ಕರ ಕ್ರಿಸ್ಮಸ್ನ ಗಿಫ್ಟ್ ಅಂತಾನೂ ಕೂಡ ಅಲ್ಲಿಯ ಕ್ರಿಶ್ಚಿಯನ್ನರಿಗೆ ತಿಳಿಸಲಾಗಿದೆ. ಮುಸ್ಲಿಂ ಕಂಟ್ರಿಯ ಮೇಲೆ ದಾಳಿ ಮಾಡಲಾಗಿದೆ. ಅಲ್ಲಿಯ ಪ್ರಜೆಗಳಿಗೆ ಅಂದರೆ ಕ್ರಿಶ್ಚಿಯನಿಯರಿಗೆ ಗಿಫ್ಟ್ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕ್ರಿಸ್ಮಸ್ನ ಗಿಫ್ಟ್ ಅಂತೂ ಭಾರತಕ್ಕೆ ಸಿಕ್ಕಿದೆ. ಅದು ಹೇಗಂತ ಕೇಳಬಹುದು ನೀವು. ಬಾಂಗ್ಲಾದೇಶದಲ್ಲಿ ಈಗ ಅಲ್ಪಸಂಖ್ಯಾತ ಅಂದರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ನಡೆಸ್ತಾ ಇದೆ. ಇದರ ಪರವಾಗಿ ಭಾರತ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಈ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ದಾರಿಯನ್ನ ಟ್ರಂಪ್ ಸರ್ಕಾರ ತೋರಿಸಿಕೊಟ್ಟಿದೆ. ಹೌದು ಸ್ನೇಹಿತರ, ಇಷ್ಟು ದಿನದಿಂದ ನಾವು ನೋಡ್ತಾನೆ ಬಂದಿದ್ದೀವಿ, ಯಾವುದೇ ಒಂದು ದಾರಿ ಕೂಡ ಸಿಗುತ್ತಾ ಇಲ್ಲ ನೇರವಾಗಿ ಅವರನ್ನು ನುಗ್ಗಿ ಹೊಡಿಲಿಕ್ಕೆ. ಈಗ ಟ್ರಂಪ್ ಅವರೇ ದಾರಿ ತೋರಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ಟ್ರಂಪ್ ಸರ್ಕಾರ ಯಾವ ರಾಷ್ಟ್ರದ ಮೇಲೆ, ಯಾವ ಕಂಟ್ರಿ ಮೇಲೆ ದಾಳಿ ಮಾಡಿದೆ, ಯಾತಕ್ಕೋಸ್ಕರ ದಾಳಿ ಮಾಡಿದೆ, ಹಾಗೆ ಇದಕ್ಕೆ ಪಾಕ್ಗೆ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧ ವಿರೋಧೇನು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ವಾ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಷ್ಟಕ್ಕೂ ಟ್ರಂಪ್ ಅವರು ಯಾವ ದೇಶದ ಮೇಲೆ ದಾಳಿ ಮಾಡಿದ್ರಂತ ಅನ್ಕೊಂಡಿದ್ದಾರೆ. ಪಶ್ಚಿಮ ಆಫ್ರಿಕಾದಲ್ಲಿರುವ ಒಂದು ದೊಡ್ಡ ಕಂಟ್ರಿ, ಇಂಪಾರ್ಟೆಂಟ್ ದೇಶ ನೈಜೀರಿಯಾ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮೊದಲಿನಿಂದನೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ದಾರೆ. ಅಲ್ಲಿಯ ಕ್ರಿಶ್ಚಿಯನ್ನರ ಮೇಲೆ ಆಗ್ತಕ್ಕಂತಹ ದಾಳಿಯನ್ನು ನಿಲ್ಲಿಸಬೇಕು. ಒಂದು ವೇಳೆ ಇದೇ ಮುಂದುವರೆದಿದ್ದೆ ಆದರೆ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀನಿ, ನಮ್ಮ ಸೈನಿಕ ಕಾರ್ಯಾಚರಣೆ ಆಗತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ವಾರ್ನಿಂಗನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಕ್ರಿಸ್ಮಸ್ ಸಂದರ್ಭದಲ್ಲಿ ಅಮೆರಿಕ ಏಕಾಏಕಿ ದಾಳಿ ಮಾಡಿಬಿಡುತ್ತೆ. ಈ ಬಗ್ಗೆ ಘೋಷಣೆ ಕೂಡ ಟ್ರಂಪ್ ಅವರು ತಮ್ಮ ಸೋಷಿಯಲ್ನಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಏನಂತ ನೀವು ಕೇಳೋದಾದ್ರೆ, ಅಮೆರಿಕದ ಕಮಾಂಡರ್ ಇನ್ ಚೀಫ್ ಇವರು ನನ್ನ ಆದೇಶದ ಮೇರೆಗೆ ಈ ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಅಮೆರಿಕದ ಈ ದಾಳಿಯಲ್ಲಿ ನೈಜೀರಿಯಾದ ಐಸಿ ತ್ಯಾಜ್ಯವನ್ನ ನಾಶ ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ಅಲ್ಲಿಯ ಒಂದು ಅಮಾಯಕ ಕ್ರಿಶ್ಚಿಯನ್ನರ ಮೇಲೆ ಏನಾದರೂ ದಾಳಿ ಮಾಡಿದ್ರೆ, ನೀವೇನಾದರೂ ದಬ್ಬಾಳಿಕೆ ಹಾಕಿದ್ರೆ, ದೌರ್ಜನ್ಯವನ್ನ ಮಾಡಿದ್ರೆ, ಅವರನ್ನ ಏನಾದರೂ ಕೊಲೆ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಯುತ್ತರವನ್ನ ಕೊಡ್ತೀವಿ, ಅಲ್ಲಿರ್ತಕ್ಕಂತಹ ಉಗ್ರರನ್ನ ನಾವು ನರಕಕ್ಕೆ ಕಳಿಸ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಐಸಿ ಉಗ್ರರನ್ನ ನಾಶ ಮಾಡ್ತಾ ಇದ್ದೀವಿ. ನಾನು ಯಾವತ್ತಿಗೂ ಕೂಡ ಮುಸ್ಲಿಂ ಉಗ್ರ ಸಂಘಟನೆಯ ಬೆಳವಣಿಗೆಗೆ, ಏಳಿಗೆಗೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಲಾಗಿದೆ. ಅವರನ್ನು ನಾವು ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಹೇಳಿ, ಅಲ್ಲಿ ಮೃತಪಟ್ಟಂತಹ ಶವಗಳಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಅಂತ ಅವರ ಸೋಷಿಯಲಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ದಾಳಿ ಮಾಡಿರುವ ವಿಡಿಯೋಗಳನ್ನು ಕೂಡ ಲೀಕ್ ಮಾಡಲಾಗಿದೆ. ಹೌದು, ಅಲ್ಲಿರ್ತಕ್ಕಂತಹ ಐಸಿ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ಕೂಡ ಆಗಿದೆ, ನೌಕಾಪಡೆಯಿಂದನೂ ಕೂಡ ಕೆಲ ದಾಳಿ ಆಗಿದ್ದಾವೆ. ಹೀಗಾಗಿ ಆ ವಿಡಿಯೋಗಳಲ್ಲಿ ಆ ದಾಳಿಯ ಬಗ್ಗೆ ಡೀಟೇಲ್ಸ್ ಇದೆ. ಯುದ್ಧ ಆಗುತ್ತೆ ಬಿಡುತ್ತೆ ಇದೊಂದು ಕಡೆ, ಆದರೆ ಇನ್ನು ಅಲ್ಲಿರ್ತಕ್ಕಂತಹ ಕ್ರಿಶ್ಚಿಯನ್ನರ ಮೇಲೆ ದಾಳಿ ಇನ್ನೂ ಕೂಡ ಆಗ್ತಾ ಇದೆಯಾ, ಹಾಗೆ ನಡೀತಾನೆ ಇರುತ್ತೆ. ಇದಂತೂ ಮುಗಿಯದ ಪಯಣ ಸ್ನೇಹಿತರ. ಹಾಗಾದರೆ ಈ ದಕ್ಷಿಣ ಆಫ್ರಿಕಾದ ಒಂದು ದೊಡ್ಡ ದೇಶ ಇದು ನೈಜೀರಿಯಾ. ಯಾಕೆ ದೊಡ್ಡ ದೇಶ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿರ್ತಕ್ಕಂತಹ ಕಂಟ್ರಿಗಳಲ್ಲಿನೇ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕಂಟ್ರಿ ಇದು ನೈಜೀರಿಯಾ. ವಿಶ್ವದಲ್ಲಿನೇ 6ನೇ ಸ್ಥಾನವನ್ನು ಜನಸಂಖ್ಯೆಯಲ್ಲಿ ಹೊಂದಿದೆ. ಹೌದು, ಇನ್ನು 2050 ವೇಳೆಗೆ ಇದು
ಇದು 3ನೇ ಸ್ಥಾನಕ್ಕೆ ಬಂದು ನಿಂತರೂ ತಪ್ಪಾಗಲಿಕ್ಕಿಲ್ಲ. ಇದು ಪ್ರೆಡಿಕ್ಷನ್ ಕೂಡ ಆಗಿದೆ. ಈಗ ಸದ್ಯಕ್ಕಿರುವಂತಹ ಜನಸಂಖ್ಯೆ ನೋಡೋದಾದ್ರೆ 25 ಕೋಟಿ. ಆದರೆ ಇದು ಬಹಳ ಬಡ ದೇಶ ಕಣ್ರಿ. ಹೀಗಾಗಿ ಎಕಾನಮಿಕಲಿ ಬರೀ $285 ಬಿಲಿಯನ್ ಅಷ್ಟೇ. 24 ಕೋಟಿ ಜನಸಂಖ್ಯೆ ಇಲ್ಲಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗತ್ತೆ. ಈ ದೇಶದಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ, ಜೊತೆಗೆ ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ. 53% ಅಷ್ಟು ಮುಸ್ಲಿಮರಿದ್ರೆ 45.9% ಕ್ರಿಶ್ಚಿಯನ್ನರು ಅಲ್ಲಿ ವಾಸವಾಗಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಕಡೆ ಕ್ರಿಶ್ಚಿಯನ್ನರಿಗೂ ಕೂಡ ಏನು ಜನಸಂಖ್ಯೆ ಕಡಿಮೆ ಏನಿಲ್ಲ. ಆದರೆ ಮಕ್ಕಳ ಹುಟ್ಟುವುದರಲ್ಲಿ ಕ್ರಿಶ್ಚಿಯನ್ನರು ಕಡಿಮೆ ಆಗ್ತಾ ಇದ್ದಾರಂತೆ. ವರ್ಷಕ್ಕೂ ಅವರ ಮಕ್ಕಳ ಹುಟ್ಟುವುದು ಕುಸಿತಗೊಳ್ತಾ ಇದೆ ಅಂತೆ. ಆದರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಂತೆ. ಪ್ರತಿ ವರ್ಷವೂ ಕೂಡ ನೋಡಿದಾಗ ಪ್ರತಿ ವರ್ಷದಲ್ಲಿ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಮಕ್ಕಳು ಹುಟ್ಟುತ್ತಾ ಇದ್ದಾರಂತೆ. ವಿಶ್ವದಲ್ಲಿನೇ ಮುಸ್ಲಿಮರು ಯಾವ ರಾಷ್ಟ್ರದಲ್ಲಿ ಹೆಚ್ಚಿದಾರಪ್ಪ ಅಂತ ನಾವು ನೋಡೋದಾದರೆ ಟಾಪ್ 10ನಲ್ಲಿ ಅಲ್ಲಿ ಕೂಡ ನೈಜೀರಿಯಾ ಬರುತ್ತೆ. ಇನ್ನು ಕ್ರಿಶ್ಚಿಯನ್ನರು ಯಾವ ದೇಶದಲ್ಲಿ ಹೆಚ್ಚಾಗಿ ವಾಸವಾಗಿದ್ದಾರಂತ ನಾವು ಟಾಪ್ 10 ಪಟ್ಟಿ ಮಾಡಿದ್ರೆ ಅಲ್ಲಿ ಕೂಡ ನೈಜೀರಿಯಾ ಬರುತ್ತೆ. ಹೀಗಾಗಿ ಅಲ್ಲಿ ಧಾರ್ಮಿಕ ಸಂಘರ್ಷ ಹೆಚ್ಚಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಅಷ್ಟೇ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಇದು ಯಾವ ದೇಶವನ್ನು ಕೂಡ ಬಿಟ್ಟಿಲ್ಲ ಕಣ್ರಿ. ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ ಈ ಧಾರ್ಮಿಕ ಬೆಳವಣಿಗೆ ಆಗತ್ತೆ, ಧಾರ್ಮಿಕ ಕುಸಿತ ಆಗತ್ತೆ. ನಮ್ಮ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು, ಇದು ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಈಗ ದೇಶ ಒಡೆದು ಹೋಗ್ತಾ ಇದೆ. ನೈಜೀರಿಯಾದಲ್ಲಿ ಉತ್ತರ ಭಾಗದಲ್ಲಿ ಕ್ರಿಶ್ಚಿಯನ್ನರು ವಾಸವಾಗಿದ್ರೆ ದಕ್ಷಿಣ ಭಾಗದಲ್ಲಿ ಮುಸ್ಲಿಮರು ವಾಸವಾಗ್ತಾ ಇದ್ದಾರೆ. ಈ ರೀತಿ ಡಿವೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಂತಹ ಧಾರ್ಮಿಕ ಸಂಘರ್ಷ ಇದ್ದಂತಹ ರಾಷ್ಟ್ರದಲ್ಲಿ ಮುಸ್ಲಿಮರೇ ತಮ್ಮ ಕಾನೂನು ಬರಬೇಕಂತ ಕಾಯ್ತಾ ಇದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ನಮ್ಮದೇ ಆದಂತಹ ಕಾನೂನು ಇರಬೇಕು, ಜಾತ್ಯತೀತ ರಾಷ್ಟ್ರವಾದರೂ ಸಹಿತ ನಮ್ಮ ಕಾನೂನೇ ಅಲ್ಲಿ ನಡಿಬೇಕು ಅಂತ ಕೆಲ ಸಂಘಟನೆಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಆ ಮುಸ್ಲಿಮರ ಮೊದಲ ವಾದ ಏನಪ್ಪ ಅಂದರೆ ಬೇರೆ ಯಾವುದೇ ಶಿಕ್ಷಣ ಅಲ್ಲಿ ಬೇಡ, ಓನ್ಲಿ ಮುಸ್ಲಿಮರ ಶಿಕ್ಷಣ ಅಲ್ಲಿ ನಡಿಬೇಕು ಅಂತ. ಅಲ್ಲಿಯ ಕಾನೂನಲ್ಲಿ ಮುಸ್ಲಿಮರ ಕಾನೂನು ನಡಿಬೇಕಂತ ಮೊದಲ ವಾದ ಆಗಿದೆ. ಎರಡನೇದಾಗಿ ಇಸ್ಲಾಮಿಕ್ ಕಾನೂನು. ಹೌದು ಸ್ನೇಹಿತರ, ಇಸ್ಲಾಮಿಕ್ದೇ ಕಾನೂನು ಅಲ್ಲಿ ನಡಿಬೇಕು. ಯಾವುದೇ ರೀತಿಯಾದಂತಹ ಜಾತ್ಯತೀತ ಕಾನೂನು ಅಲ್ಲಿ ಇರಬಹುದು. ಮುಸ್ಲಿಮರೇ ಒಂದು ಕಾನೂನು ಹೇಗಿರುತ್ತೆ, ಎಲ್ಲ ಪ್ರಜೆಗಳು ಕೂಡ ಯಾವುದೇ ಧರ್ಮ ಯಾವುದೇ ಜಾತಿಯಲ್ಲಿ ಇರ್ತಕ್ಕಂತಹ ಪ್ರಜೆಗಳು ಕೂಡ ಎಲ್ಲವನ್ನು ಇದನ್ನೇ ಅನುಸರಿಸಬೇಕಂತ ಅವರ ವಾದ ಇದೆ. ಹೀಗಂತ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಅಂದರೆ ಏನು, ಕ್ರಿಶ್ಚಿಯನ್ನರನ್ನು ಕೊಲ್ಲೋದೇ ಇವರ ಪ್ರತಿಭಟನೆ ಆಗಿಬಿಟ್ಟಿದೆ. ಬಾಂಗ್ಲಾದಲ್ಲಿ ಹೇಗೆ ಹಿಂದೂಗಳನ್ನು ಕೊಲ್ತಾ ಇದ್ದಾರೋ ಪ್ರತಿಭಟನೆ ಮಾಡ್ತಾ ಹಾಗೆ 2007ರಿಂದ ಈ ಕಡೆ ನೋಡೋದಾದರೆ ಬರೋಬ್ಬರಿ 7,000ಕ್ಕಿಂತ ಹೆಚ್ಚಿನ ಕ್ರಿಶ್ಚಿಯನ್ನರನ್ನು ಅಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಅಮೆರಿಕ ನಂಬರ್ಸ್ಗಳನ್ನು ಕೊಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಕ್ರಿಶ್ಚಿಯನ್ನರ ಮೇಲೆ ಆಗ್ತಕ್ಕಂತಹ ದಬ್ಬಾಳಿಯ ಕಾರಣದಿಂದಾಗಿ ಅಮೇರಿಕ ಟ್ರಂಪ್ ಇದಾನಲ್ವಾ, ಸೊ ಇವನು ನೈಜೀರಿಯಾ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಕ್ರಿಸ್ಮಸ್ನ ಗಿಫ್ಟ್ ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಭಾರತೀಯರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ಹೇಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನೀವು ಕೇಳಬಹುದು. ಈಗ ಟ್ರಂಪ್ ಅವರನ್ನೇ ನಾವು ಉದಾಹರಣೆ ತೆಗೆದುಕೊಳ್ಳೋದಾದರೆ ವಿಶ್ವದಲ್ಲಿ ಎಲ್ಲೇ ಕ್ರಿಶ್ಚಿಯನ್ನರಿರಲಿ ಅವರ ಹೊಣೆ ನಮ್ಮದಾಗತ್ತೆ. ಯಾವ ದೇಶದಲ್ಲಿ ಕ್ರಿಶ್ಚಿಯನ್ನರಿದ್ದಾರೋ ಅವರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯೋ, ದೌರ್ಜನ್ಯ ಆಗ್ತಾ ಇದೆಯೋ, ಕೊಲೆಗಳಾಗ್ತಾ ಇದೆಯೋ ಅವರ ಭದ್ರತೆ ನಮ್ಮದಾಗಿರುತ್ತೆ, ನಾವೇ ಅವರನ್ನು ಕಾಪಾಡ್ಕೊಳ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ರಾಷ್ಟ್ರವೂ ಕೂಡ ಯಾವುದೇ ದೇಶದಲ್ಲಿ ಹಿಂದೂಗಳಿದ್ರೆ ಅದನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯವಾಗ್ತಾ ಇದೆ ಅಲ್ವಾ. ವಿಶ್ವದಲ್ಲಿರುವ ಎಲ್ಲ ಕ್ರಿಶ್ಚಿಯನ್ನರ ಹೊಣೆಯನ್ನು ಅಮೆರಿಕ ತೆಗೆದುಕೊಳ್ಳುತ್ತೆ. ವಿಶ್ವದಲ್ಲಿರುವ ಎಲ್ಲ ಯಹೂದಿಗಳ ರಕ್ಷಣೆಯನ್ನು ಇಸ್ರೇಲ್ ತೆಗೆದುಕೊಳ್ಳುತ್ತೆ. ಹಾಗಾದರೆ ವಿಶ್ವದಲ್ಲಿರುವಂತಹ ಎಲ್ಲ ಹಿಂದೂಗಳ ರಕ್ಷಣೆಯನ್ನು ನಮ್ಮ ಭಾರತ ಯಾಕೆ ಮಾಡಬಾರ್ದು? ಭಾರತ ರಾಷ್ಟ್ರ ಒಂದು ಹಿಂದೂ ರಾಷ್ಟ್ರವಂತ ಕರೆಸಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತ ಮಾತ್ರ ವಿಶ್ವದಲ್ಲಿ. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಅಷ್ಟೇ ನಮ್ಮ ಕರ್ತವ್ಯ ಅಲ್ಲ, ಉಳಿದಂತಹ ಎಲ್ಲ ದೇಶಗಳಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಆದರೆ ಅದನ್ನು ರಕ್ಷಿಸುವಂತಹ ಕೆಲಸ ನಮ್ಮ ಭಾರತ ಮಾಡಲೇಬೇಕು. ಈಗ ಟ್ರಂಪ್ ಅವರು ಹೇಗೆ ಕ್ರಿಶ್ಚಿಯನ್ನರ ಮೇಲೆ ಆದಂತಹ ದಾಳಿಯನ್ನು ತಡೀಲಿಕ್ಕೆ ತಮ್ಮ ಸೈನಿಕರನ್ನು ಕಳಿಸ್ತಾರೋ ಹಾಗೆ ನಾವು ಕೂಡ ಕಳಿಸ್ಬೋದಲ್ವಾ. ಇದಕ್ಕೆ ಟ್ರಂಪ್ ಅವರು ಮಾದರಿ ಅಂತ ನಾನು ಸ್ಟಾರ್ಟಿಂಗಲ್ಲಿ ಪೀಠಿಕೆ ಇಟ್ಟಿರ್ತಕ್ಕಂಥದ್ದು. ಈಗ ನಾವು ದಾಳಿ ಮಾಡಿಬಿಟ್ವಿ ದಿಢೀರನೆ, ಹೀಗೆ ಏನಾದರೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕುಸಿತ ಆಗ್ತಾ ಹೋದರೆ ಖಂಡಿತವಾಗ್ಲೂ ದಾಳಿ ಮಾಡೇ ಮಾಡ್ತೀವಿ, ಇದಂತೂ ಖಂಡಿತ. ಸೊ ಹಾಗೇನಾದರೂ ಆಗಿದ್ರೆ ಟ್ರಂಪ್ ನಮಗೆ ಪ್ರಶ್ನಿಸುವಂತಹ ಅರ್ಹತೆಯನ್ನು ಅವರು ಹೊಂದಿಲ್ಲ. ಯಾಕೆ ಅವರೇ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರು ತೋರಿಸಿರುವಂತಹ ದಾರಿಯಲ್ಲಿ ನಾವು ನಡೆದಿದ್ದೆ ಆದರೆ ಯಾವ ದೇಶಗಳು ಕೂಡ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಅವಶ್ಯಕತೆನೇ ಇಲ್ಲ.
ಹಾಗಾಗಿ ಟ್ರಂಪ್ ಮಾಡಿದ್ದು ನಾವು ಮಾಡಿದ್ರು ಸರಿನಾ, ಈ ಎಲ್ಲ ವಿಷಯದ ಕುರಿತಾಗಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನಗಂತೂ ಟ್ರಂಪ್ ಮಾಡಿರೋದು ಸರಿನೇ, ನಾವು ಕೂಡ ಅದೇ ಒಂದು ನೀತಿಯನ್ನು ಅನುಸರಿಸಬೇಕಂತ ನನ್ನ ಭಾವನೆ. ಇನ್ನು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ.